ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಿಕಾಗೋಷ್ಠಿಗ ಸ್ವಾಮಿ ದೇವಾಲಯ ಸಮಿತಿ ಟ್ರಸ್ಟ್ ಭಜನಾ ಪರಿಷತ್ ಶಿವಮೊಗ್ಗ ನಗರ ಶ್ರೀಗಳು ಶನೇಶ್ವರ ದೇವಾಲಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸಣ್ಣ ಮೂರ್ತಿ ಸರ್ ಅವರು ಭಜನಾ ಪರಿಷತ್ತಿನ ಅಧ್ಯಕ್ಷರು ಆಗಿರುವಂತಹ ವೇದ ಬ್ರಹ್ಮಶ್ರೀ ವಿನಾಯಕ ಬಾಯಾರಿ ಅವರು ನಮ್ಮ ಒಟ್ಟಿಗೆ ಉಪಸ್ಥಿತರಿದ್ದಾರೆ. ಶ್ರೀರಂಜನಿ ದತ್ತಾತ್ರೇಯ ಅವರು ಭಜನಾ ಪರಿಷತ್ತಿನ ಪೋಷಕರು ಅವರು ಕೂಡ ಉಪಸ್ಥಿತರಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾರೆ. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಅರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹ್ಮದ್ ಅವರನ್ನು ಭೇಟಿ ಮಾಡಿ ಆ ಮನೆಗಳನ್ನ ಆದಷ್ಟು ಬೇಗ ಅವ್ರ ಬಗ್ಗೆ ಕೊಡಬೇಕು ಅನ್ನೋಂಥ ಒಂದು ಮನವಿ ಕೂಡ ಮಾಡೋದಿದ್ದೀನಿ. ಮತ್ತು ಅವ್ರನ್ನ ಶಿವಮೊಗ್ಗಕ್ಕೆ ನೀವು ಬಂದು ಇಲ್ಲಿ ಪರಿಸ್ಥಿತಿ ನೋಡಬೇಕು ಅನ್ನೋಂಥ ಅಂಶವನ್ನು ಕೂಡ ಅವ್ರು ಹೇಳಲಿದ್ದೇನೆ. ಎರಡನೇದು, ಈ ಕಟ್ಟಡ ಕಾರ್ಮಿಕರಿಗೆ ಬರಬೇಕಾದಂಥ ಸೌಲಭ್ಯಗಳು ಸುಮಾರು 10,632 ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಧನ ಸಹಾಯ ಬಂದಿಲ್ಲ 2 ವರ್ಷದಿಂದ. ಅವರಿಗೆ ಅದನ್ನು ಕೊಡಬೇಕು ಅನ್ನೋಂಥ ಒಂದು ಒತ್ತಾಯ. ಜೊತೆಗೆ ಕಟ್ಟಡ ಕಾರ್ಮಿಕರ ಕುಟುಂಬದವರಿಗೆ ಮದುವೆ ಧನ ಸಹಾಯ ಇರ್ಬೋದು, ಹೆರಿಗೆ ಧನ ಸಹಾಯ ಇರ್ಬೋದು, ಪ್ರಮುಖ ವೈದ್ಯಕೀಯ ಧನ ಸಹಾಯ, ತಾಯಿ ಮತ್ತು ಮಗು ಸಹಾಯ ಹಸ್ತ ಧನ ಸಹಾಯ, ಪಿಂಚಣಿ ಧನ ಸಹಾಯ, ಅಪಘಾತ ಧನ ಸಹಾಯ, ಮರಣ ಧನ ಸಹಾಯ, ಈ ರೀತಿ ಇದನ್ನು ಕೂಡ 2 ವರ್ಷದಿಂದ ಬಂದಿಲ್ಲ. ಇದನ್ನು ನಾನು ಮಾನ್ಯ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರ ಹತ್ರ ಮಾತಾಡಿದ್ದೀನಿ. ನೀವು ಬನ್ನಿ ಭೇಟಿ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರನ್ನೂ ಕೂಡ 27ನೇ ತಾರೀಕು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಅವ್ರು ಭೇಟಿ ಮಾಡ್ತೀನಿ. ಆದಷ್ಟು ಬೇಗ ಈ ನಮ್ಮ ಜಿಲ್ಲೆದು ಮತ್ತು ರಾಜ್ಯದ್ದು ಬಿಡುಗಡೆ ಮಾಡಬೇಕು ಅನ್ನೋಂಥ ಒತ್ತಾಯಕ್ಕೋಸ್ಕರ ನಾನು ಹೋಗ್ತಾಯಿದ್ದೀನಿ.